ಬಾಲಕಿ ಹತ್ಯೆ ಕೇಸ್ಗೆ ಹೊಸ ಟ್ವಿಸ್ಟ್, ಆರೋಪಿ ಪರಾರಿ. ನಿನ್ನೆ ರಾಜ್ಯದಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶ ಹೊರಬಿದ್ದಿದ್ದು ಪಾಸ್ ಆದ ಮಕ್ಕಳು ಫುಲ್ ಖುಷಿಯಾಗಿದ್ರು. ಕೊಡಗಿನಲ್ಲೂ ಮೀನಾ ಅನ್ನೋ ಅಪ್ರಾಪ್ತ ಬಾಲಕಿ ಮಧ್ಯಾಹ್ನದ ವೇಳೆಗೆ ಅಮ್ಮ ನಾನು ಪಾಸ್ ಆದೆ ಅಂತ ಮನೆಗೆ ಬಂದು ಪೋಷಕರ ಬಳಿ ಹೇಳಿಕೊಂಡಿದ್ಲು. ಆದರೆ ಸಂಜೆ ಹೊತ್ತಿಗೆ ಆ ಬಾಲಕಿ ಕೊಲೆಯಾಗಿದ್ದಾಳೆ. ಎಸ್ಎಸ್ಎಲ್ಸಿ ಪಾಸ್ ಆದ ಮೀನಾ ಹೇಗೆ ಕೊಲೆಯಾಗಿದ್ದಳು ಅಂದ್ರೆ ರುಂಡ ಒಂದು ಕಡೆ ಮುಂಡ ಒಂದು ಕಡೆ ಇದೆ. ವಿದ್ಯಾರ್ಥಿನಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿದ ದುಷ್ಕರ್ಮಿಯೋರ್ವ ಕತ್ತರಿಸಿ ಎಸೆದು ಹೋಗಿದ್ದ. ಕೊಡಗು ಜಿಲ್ಲೆಯ ಸೊರ್ಲಬ್ಬಿ ಗ್ರಾಮದಲ್ಲಿ ಇಂತಹ ಭೀಕರ ಘಟನೆ ನಡೆದಿದ್ದು ಇಡೀ ರಾಜ್ಯವೇ ಬೆಚ್ಚಿ ಬಿದ್ದಿದೆ. ಅಪ್ರಾಪ್ತ ಬಾಲಕಿ ಮೀನಾ ಕೊಲೆಗೆ ಕಾರಣವೇನು ಅಂತ ಹುಡುಕ್ತಾ ಹೋದ್ರೆ ಒಂದು ಎಂಗೇಜ್ಮೆಂಟ್ನ ಕಹಾನಿ ಹೊರಬಂದಿದೆ. ಕೊಲೆಯಾದ ಅಪ್ರಾಪ್ತ ಬಾಲಕಿ ಮೀನಾಗೆ ಮದುವೆ ಫಿಕ್ಸ್ ಆಗಿತ್ತು. ಅಪ್ರಾಪ್ತೆಯಾಗಿದ್ದರಿಂದ ಬಾಲ್ಯ ವಿವಾಹ ಅಪರಾಧ ಎಂದು ಯಾರೋ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಪೊಲೀಸರು ಬಾಲಕಿ ವಯಸ್ಕರಾಗುವವರೆಗೆ ಕಾಯಿರಿ ಎಂದು ನಿಶ್ಚಿತಾರ್ಥ ಕ್ಯಾನ್ಸಲ್ ಮಾಡಿದ್ರು. ನಿಶ್ಚಿತಾರ್ಥ ರದ್ದಾದ ಕೋಪಕ್ಕೆ ಆರೋಪಿ ಪ್ರಕಾಶ್ ಸಂಜೆ ವೇಳೆಗೆ ಮನೆಯಿಂದ ಹುಡುಗಿನ ಎಳೆದೊಯ್ದಿದ್ದಾನೆ. ತಲೆ ಕತ್ತರಿಸಿ ದೇಹವನ್ನ ಬಿಸಾಡಿ ಹೋಗಿದ್ದ. ರುಂಡ ಇಲ್ಲದ ಮಗಳ ಮೃತದೇಹ ಕಂಡು ಮೀನಾನ ಹೆತ್ತವಳು ಕಣ್ಣೀರು ಕೋಡಿ ಹರಿಸಿದ್ದಾರೆ. ಇಡೀ ಕೊಡಗಿಗೆ ಈ ಕೃತ್ಯಕ್ಕೆ ಬೆಚ್ಚಿ ಬಿದ್ದಿದೆ. ಪೊಲೀಸರು ಆರೋಪಿಗಾಗಿ ಬಲೆ ಬೀಸಿದ್ದಾರೆ.